ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ನಡುವೆ ಅದೆಷ್ಟೋ ಪುರಾವೆಗಳು ಸಿಗ್ತವೆ, ಆದರೆ ಅದನ್ನು ನಂಬೋದು ಬಿಡೋದು ನಮ್ಮ ನಂಬಿಕೆಗಳಿಗೆ ಬಿಟ್ಟ ವಿಚಾರ. ಒಬ್ಬ ಕಲ್ಲನ್ನು ದೇವರೆನ್ನುತ್ತಾನೆ, ಮತ್ತೊಬ್ಬ ಪ್ರಕೃತಿಯನ್ನೇ ಆರಾಧಿಸ್ತಾನೆ, ಇನ್ನೊಬ್ಬ ಜನಸೇವೆಯೇ ಜನಾರ್ದನ ಸೇವೆ ಎನ್ನುತ್ತಾನೆ. ಒಟ್ಟಿನಲ್ಲಿ ಎಲ್ಲ ಮೂಲಗಳು ಸೇರೋದು ಆ ಕಾಣದ ಶಕ್ತಿಯ ಕೇಂದ್ರ ಸ್ಥಾನಕ್ಕೆ. ಅಪ್ಪ ದೇವರೇ, ನನ್ನ ಕಷ್ಟಗಳನ್ನು ನೀಗಿಸಪ್ಪ ಅಂತೀವಿ, ನನ್ನ ಕೈ ಬಿಡಬೇಡ ಅಂತೀವಿ, ನನ್ನ ಕಾಪಾಡು ಅಂತೀವಿ. ಆ ಕ್ಷಣದ ನೋವುಗಳು ನಮ್ಮನ್ನು ಎಷ್ಟು ಭಕ್ತಿ ಭಾವದಲ್ಲಿ ತೇಲಿಸಿ ಬಿಡುತ್ತಂದರೆ ಆ ಪ್ರಾರ್ಥನೆಯೇ ನಮ್ಮೊಳಗೆ ಚೈತನ್ಯವಾಗಿ ಬಿಡುತ್ತೆ. ಅದೇನೋ ಶಕ್ತಿ, ಆ ಹುಮ್ಮಸ್ಸು, ಉತ್ಸಾಹ ದೇಹ ಹೊಕ್ಕಿದ್ದಂತಾಗಿ ಬಿಡುತ್ತೆ. ಇಷ್ಟೆಲ್ಲ ಅನುಭವಿಸೋ ನಾವು ದೇವರಿಲ್ಲ ಅನ್ನೋಕ್ಕಾಗತ್ತಾ? ಅವರವರ ಭಾವಕ್ಕೆ ಅವರವರ ಭಕ್ತಿ ಅನ್ನೋ ಹಾಗೆ ಇಲ್ಲಿ ಅದೊಂದು ನಿರ್ವಾಣಾವಸ್ಥೆಯ ಶಕ್ತಿ ಅಂತರ್ಗತವಾಗಿರೋದು ಸ್ಪಷ್ಟವಾಗುತ್ತೆ. ಆ ಶಕ್ತಿಯನ್ನೇ ಆತ್ಮಾಭಿಮಾನ, ಆತ್ಮವಿಶ್ವಾಸ, ಆತ್ಮಾನುಭವ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ಭೌತಿಕವಾಗಿ ಎಷ್ಟು ಶಕ್ತಿ ಇದೆಯೋ ಅದನ್ನು ನಮ್ಮ ಕಣ್ಣಾರೆ ನೋಡಬಹುದು. ಅದೇ ಆತ್ಮದ ಶಕ್ತಿಯನ್ನು ನೋಡೋಕ್ಕಾಗದಿದ್ರೂ ಮನಃಪೂರ್ವಕವಾಗಿ ಅನುಭವಿಸಬಹುದು. ಆ ಶಕ್ತಿಯನ್ನು ಅನುರಣಿಸಬಹುದು. ಆ ಜ್ವಾಲೆಯನ್ನು ಇಡೀ ಬ್ರಹ್ಮಾಂಡದ ಸತ್ಯ ದರ್ಶನಕ್ಕೆ ವಿನಿಯೋಗಿಸಬಹುದು. ಅದು ಈ ಆತ್ಮದ ತೇಜಸ್ಸು. ಸ್ನೇಹಿತರೆ, ಈ ಆತ್ಮ ಹಾಗೂ ಪರಮಾತ್ಮ ಒಂದೇನಾ, ಅಥವಾ ಅವುಗಳು ಬೇರೆ ಬೇರೆನಾ? ಆ ಎರಡು ಮಹಾನ್ ಶಕ್ತಿಗಳಿಗಿರೋ ವ್ಯತ್ಯಾಸವೇನು? ನಮ್ಮ ಪುರಾತನ ವೇದ ಪಂಥಗಳು ಇದರ ಬಗ್ಗೆ ಏನು ಹೇಳುತ್ತವೆ ಅನ್ನೋದನ್ನು ಕೂಲಂಕುಷವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ವೇದಗಳಲ್ಲಿನ ಅತಿ ಮುಖ್ಯವಾದ ಅದ್ವೈತ ಪಥ, ಭಕ್ತಿಪಥ ಮತ್ತು ತಂತ್ರಪಥಗಳು ಆತ್ಮ ಹಾಗೂ ಪರಮಾತ್ಮನ ಬಗ್ಗೆ ವಿಭಿನ್ನವಾಗಿ ಹೇಳಿವೆ. ಅವುಗಳಲ್ಲಿ ಸತ್ಯ ಮಾರ್ಗವೇ ಸ್ಥಿರ ಪಂಥವೆಂದು ಹೇಳಲಾಗಿದೆ. ಮೊದಲನೇದಾಗಿ ಅದ್ವೈತ ಮಾರ್ಗವು ಈ ರೀತಿಯಾಗಿ ಹೇಳುತ್ತೆ: ಪರಮಾತ್ಮನು ನಿರಾಕಾರ ಮತ್ತು ಸೋಹಂ ಅಂದರೆ ಅದು ಆತ್ಮ ಮತ್ತು ಪರಮಾತ್ಮನ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಆದ್ದರಿಂದ ಎರಡೂ ಒಂದೇ, ಎಲ್ಲರೂ ದೇವರೇ ಅಂತ ಹೇಳುತ್ತೆ. ಆದರೆ ಭಕ್ತಿ ಪಂಥವು ಭಿನ್ನವಾಗಿ ಪ್ರತಿಪಾದಿಸುತ್ತೆ. ಅದು ನೀನು ಕೇವಲ ಆತ್ಮವಲ್ಲ, ಜೀವಾತ್ಮನು, ಜೀವವಿರುವ ಆತ್ಮವಾಗಿರುವೆ, ಆಕಾರವಿರುವ ಆತ್ಮ ಮಲಿನವಾದದ್ದು ಎನ್ನುತ್ತೆ. ಭಕ್ತಿಯು ನೀನು ಸ್ವಾರ್ಥ ಆಸೆಗಳಿಂದ ಮತ್ತು ಭಾವನೆಗಳಿಂದ ಕೂಡಿದ್ದೀಯ, ನೀನು ಹಲವಾರು ಪಾಪಗಳನ್ನು ಮಾಡಿದ್ದೀಯ. ಆದರೆ ಪರಮಾತ್ಮನು ನಿಷ್ಪಾಪಿ, ಪಾಪರಹಿತವಾದವನು. ಆದ್ದರಿಂದ ಸದಾ ಪರಿಶುದ್ಧನಾದ ಪರಮಾತ್ಮನಲ್ಲಿ ಸದಾ ಅಪವಿತ್ರ ಆತ್ಮವು ಲೀನವಾಗುವುದು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ನಮ್ಮ ಪಾಪಗಳಿಗೆ ಕ್ಷಮೆಯನ್ನ ನಾವು ಕೋರಿ ಮತ್ತು ನಮ್ಮನ್ನು ಸಂಪೂರ್ಣವಾಗಿ ದೈವತ್ವಕ್ಕೆ ಶರಣಾಗಿಸಿಕೊಳ್ಳಬೇಕು. ಪುಣ್ಯ ನಾಮಗಳನ್ನು ಜಪಿಸಿ ಮತ್ತು ಅವನ ಮಹಿಮೆಗಳನ್ನು ಕೊಂಡಾಡಿ ಇದನ್ನ ಕಾರ್ಯಗತಗೊಳಿಸಿ ಅಂತ ಭಕ್ತಿ ಪಂಥವು ಹೇಳುತ್ತೆ. ಆದರೆ ತಂತ್ರಪಥವು ಇದನ್ನು ನಿರಾಕರಿಸುತ್ತೆ. ವೇದ ಮತ್ತು ತಂತ್ರ ವಿಚಾರಗಳ ನಡುವಿನ ದೇವರ ಕುರಿತಂತೆ ವ್ಯಾಖ್ಯಾನದಲ್ಲಿ ವ್ಯತ್ಯಾಸ ಇದೆ. ತಂತ್ರವು ಹೀಗೆ ಹೇಳುತ್ತೆ: ನೀನು ಪೂಜೆಯ ಉದ್ದೇಶ, ನೀನು ನನಗಿಂತ ಶ್ರೇಷ್ಠ, ಆದ್ದರಿಂದ ನಾನು ನಿನ್ನನ್ನು ಪೂಜಿಸುತ್ತಿರುವುದು. ಆದರೆ ನನಗೆ ಕೇವಲ ನನ್ನ ಪಾಪಗಳಿಗೆ ಕ್ಷಮೆ ಕೋರುವುದು ಮತ್ತು ನಿನ್ನನ್ನು ಹೊಗಳುವುದು ಇಷ್ಟವಿಲ್ಲ. ನಾನು ನಿನ್ನ ಜೊತೆ ಲೀನವಾಗುವಷ್ಟು ನನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಮತ್ತು ನೀನು ನನ್ನಲ್ಲಿ ಲೀನವಾಗಲು ಮತ್ತು ನಾನು ಒಂದು ದಿನ ನೀನಾಗಲು ಇಷ್ಟಪಡ್ತೇನೆ. ಸತ್ತ ನಂತರ ನನಗೆ ಈ ಐಕ್ಯತೆ ಬೇಡ. ನಾನು ಬದುಕಿದ್ದಾಗ ನನಗೆ ಈ ಮಿಲನವು ಬೇಕು. ಕುಲಾರ್ಣವ ತಂತ್ರದಲ್ಲಿ ಈ ರೀತಿಯಾಗಿ ವರ್ಣಿಸಲಾಗಿದೆ: ಯೈರೇವ ಪತನಂ ದ್ರವ್ಯೈಹಿ ಸಿದ್ಧಿಸ್ಥೈರವ ಚೋಡಿತ ಶ್ರೀ ಕೌಲ ದರ್ಶನೇ ಚೈವ ಭೈರವೇಣ ಮಹಾತ್ಮನ. ಅಂದರೆ ಮನುಷ್ಯನ ಅಧಪತನಕ್ಕೆ ಕಾರಣವಾಗಿರುವುದನ್ನೇ ಬಳಸಿಕೊಂಡು ಮಾತ್ರ ಆಧ್ಯಾತ್ಮಿಕ ಸಾಧನೆಯನ್ನು ಸಾಧಿಸಬಹುದು ಅಂತ ಕೌಲ ಸಂಪ್ರದಾಯದ ಮಹಾಭೈರವನು ಹೇಳ್ತಾನೆ.
ಕುಂಡಲಿನಿಯು ಹೇಗೆ ನನ್ನ ಶಕ್ತಿಯೋ ಹಾಗೆಯೇ ನನ್ನ ಭಾವನೆಗಳು ಮತ್ತು ವಿಚಾರಗಳು, ಅದರಷ್ಟಕ್ಕೆ ಯಾವುದು ಒಳ್ಳೆಯದು ಅಥವಾ ಕೆಟ್ಟದ್ದಲ್ಲ ಅಂತ ತಂತ್ರವು ಹೇಳುತ್ತೆ. ಎಲ್ಲವೂ ಅದರ ಬಳಕೆ ಮತ್ತು ಅಳವಡಿಕೆ ಮೇಲೆ ನಿಂತಿದೆ. ಕುಂಡಲಿನಿ ಸಾಧನೆಯ ಪಥವು ನನ್ನಲ್ಲಿ ದೋಷಗಳು ಮತ್ತು ನ್ಯೂನತೆಗಳಿವೆ ಎಂದು ಒಪ್ಪುತ್ತೆ. ಆದರೆ ನಾನು ಅವು ಅರ್ಹತೆಯನ್ನು ನಾಶ ಮಾಡಲು ಅನುವು ಮಾಡಲಾರೆ. ತಂತ್ರವು ಎಲ್ಲಕ್ಕಿಂತ ಮೇಲಿರಲು ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಒತ್ತಿ ಹೇಳುತ್ತೆ. ನಾವು ಏನನ್ನಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ಅದನ್ನು ಹಿಡಿದಿಡ್ತೀವಿ, ನಿರಾಕರಿಸ್ತೀವಿ. ಇಂತಹ ನಿರಾಕರಣೆಯು ಜಾಗೃತಿಯ ನಮ್ಮ ಪಥದಲ್ಲಿ ನಮಗೆ ಅತ್ಯಂತ ದೊಡ್ಡ ವಿಘ್ನವಾಗುತ್ತೆ. ಬದಲಿಗೆ ನಮ್ಮ ಎಲ್ಲ ನಕಾರಾತ್ಮಕತೆ ಮತ್ತು ಮಿತಿಗಳನ್ನು ಮುಕ್ತಿ ಸಾಧನೆಯ ಮೇಲೆ ಕೇಂದ್ರೀಕೃತವಾದ ಒಂದು ಶಕ್ತಿಶಾಲಿ ಬಲವಾಗಿ ಪರಿವರ್ತಿಸಿ. ನಾವು ಎಲ್ಲವನ್ನ ಸಡಿಲವಾಗಿ ಬಿಟ್ಟು ಬಿಡಬೇಕು. ಆಗ ನಾವು ಪರೀಕ್ಷಿಸಬಹುದು, ಅರ್ಥ ಮಾಡಿಕೊಳ್ಳಬಹುದು, ಪಳಗಿಸಬಹುದು ಮತ್ತು ಅದನ್ನು ಮೀರಬಹುದು ಅಂತ ತಂತ್ರವು ಶಿಫಾರಸು ಮಾಡುತ್ತೆ. ನಾವು ಪಾಪದಿಂದ ಕೂಡಿದ್ದೀವಿ ಅಂತ ಯೋಚಿಸ್ತೀವಿ. ಬದಲಿಗೆ ಪಾಪಗಳ ಒಳಹೊಕ್ಕಿ ಅವುಗಳ ಮೂಲಕ್ಕೆ ಹೋಗಿ ಕೊಳಕನ್ನು ಯಾರಾದರೂ ತೆಗೆಯಲೇಬೇಕು. ಇಲ್ಲದಿದ್ದರೆ ಅದು ಅಲ್ಲೇ ಉಳಿದು ಕೊಳೆಯುತ್ತದೆ. ಅಲಕ್ಷಿಸೋದ್ರಿಂದ ಅದು ಶುಚಿಯಾಗೋದಿಲ್ಲ. ನಮ್ಮಲ್ಲಿರುವ ಎಲ್ಲವನ್ನು ಕೌಶಲ್ಯಪೂರ್ಣವಾಗಿ ಕಲಾತ್ಮಕವಾಗಿ ನಿರ್ವಹಿಸಲು ನಾವು ಕಲಿಬೇಕು. ಒಂದು ಕಾಡಿನಲ್ಲಿ ಕೇವಲ ಸಿಂಹಗಳು ಮತ್ತು ಜಿಂಕೆಗಳು ಮಾತ್ರ ಇರಲಾರವು. ಹಲವಾರು ರೀತಿಯ ಹಕ್ಕಿಗಳು, ಕೀಟಗಳ ವಾಸಸ್ಥಾನವಾಗಿರುತ್ತೆ ಕಾಡು. ಒಬ್ಬ ವ್ಯಕ್ತಿಯಲ್ಲೂ ಕೂಡ ಹಾಗೆ ಎಲ್ಲ ಒಳ್ಳೆಯ ಭಾವನೆಗಳು ಇರಲಾಗದು. ಹಲವಾರು ಭಾವನೆಗಳ ಬೆರಕೆಯೇ ಈ ಮನುಷ್ಯ ದೇಹ. ನಾನು ಈ ಬಣ್ಣಗಳ ಮಿಶ್ರಣವನ್ನು ನನ್ನ ಅಸ್ತಿತ್ವದ ಪರದೆಯಲ್ಲಿ ಬಳಸಬೇಕು. ಆದಿಶಕ್ತಿಯು ಅತಿ ಪರಿಶುದ್ಧ ಸಾರ ದೇವಿ ಕುಂಡಲಿನಿಯಾಗಿದ್ದರೆ ನಾವು ಪ್ರತಿಯೊಬ್ಬರೂ ನಮ್ಮ ಸ್ಥಿತವಾದ ಎಲ್ಲ ಜಡ ಅಸ್ತಿತ್ವವನ್ನು ತೊಡೆದುಹಾಕಲು ನಮ್ಮ ಶಕ್ತಿಯನ್ನು ಬಳಸಬೇಕು. ಈ ಮೂಲಕ ನಮ್ಮ ಸಾಮರ್ಥ್ಯ ಹೊರಬರುತ್ತದೆ. ಎಲ್ಲವೂ ದೇವನೇ ಆಗಿರುವಾಗ ಅವನ ಅಸ್ತಿತ್ವದಲ್ಲಿ ಏನಾದರೂ ಅಪೂರ್ಣವಿರಲು ಸಾಧ್ಯವೇ ಅಂತ ತಂತ್ರಮಂತ ವಿವರಿಸುತ್ತೆ. ವೀಕ್ಷಕರೇ, ವೈಷ್ಣವ ಪಂಥ, ಶೈವ ಪಂಥ, ಶಾಕ್ತ ಪಂಥ ಮತ್ತು ಸ್ಮಾರ್ಥ ಸಂಪ್ರದಾಯ ಹಿಂದೂ ಧರ್ಮದ ಮುಖ್ಯ ಪಂಥಗಳು. ಈ 4 ಪಂಥಗಳು ಕ್ರಿಯಾವಿಧಿಗಳು, ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ಹಂಚಿಕೊಳ್ಳಬಹುದು. ಆದರೆ ಪ್ರತಿ ಪಂಥವು ಜೀವನದ ಪರಮ ಗುರಿಯಾದ ಆತ್ಮಜ್ಞಾನವನ್ನು ಹೇಗೆ ಸಾಧಿಸಬೇಕು ಎಂಬುದಕ್ಕೆ ಒಂದು ಬೇರೆ ಜೀವನ ಕ್ರಮವನ್ನು ಹೊಂದಿದೆ. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಪರಮಾತ್ಮನನ್ನು ಸಕಲ ಜೀವಿಗಳ ಏಕಮೇವ ಅದ್ವಿತೀಯ ಆತ್ಮನಾಗಿ ಪರಿಗಣಿಸಲಾಗುತ್ತೆ. ಪರಮಾತ್ಮನು ಸಕಲ ಜೀವಚರಗಳಲ್ಲೂ ವ್ಯಾಪ್ತನಾಗಿದ್ದಾನೆ. ಉಪನಿಷತ್ತುಗಳ ಪ್ರಕಾರ ಆತ್ಮ ಹಾಗೂ ಪರಮಾತ್ಮನನ್ನು ಮರದ ಮೇಲೆ ಕುಳಿತಿರುವ ಪಕ್ಷಿಗಳಿಗೆ ಹೋಲಿಸಿದರೆ ಆತ್ಮವು ಮರದ ಹಣ್ಣುಗಳನ್ನು ತಿನ್ನುತ್ತಿದ್ದಾಗ ಪಕ್ಷಿಯ ರೂಪದಲ್ಲಿ ಪರಮಾತ್ಮನು ನಮ್ಮೆಲ್ಲ ಕರ್ಮಗಳನ್ನು ಸಾಕ್ಷಿಯಂತೆ ವೀಕ್ಷಿಸುತ್ತಿರುತ್ತಾನೆ. ಆತ್ಮ ಪರಮಾತ್ಮ ಒಂದೇ. ಸಾಗರ ಮತ್ತು ಅಲೆಗಳ ನಡುವಿನ ಸಂಬಂಧವಿದ್ದಂತೆ ಇಡೀ ಸಾಗರವೇ ಪರಮಾತ್ಮವಾದರೆ ಅದರಲ್ಲಿ ಹುಟ್ಟಿ ಸಾಯುವ ಅಲೆಗಳು ಜೀವಾತ್ಮಗಳು. ಬಿಡಿ ಬಿಡಿಯಾಗಿರುವ ಎಲ್ಲ ಜೀವಗಳಲ್ಲೂ ಇರುವ ಆತ್ಮದ ಒಟ್ಟು ರೂಪವೇ ಪರಮಾತ್ಮ. ಆತ್ಮ ಎಂದಾಗ ಅದು ನನ್ನೊಳಗೆ ಇರುವ ಚೈತನ್ಯವಷ್ಟೇ. ಆದರೆ ಪರಮಾತ್ಮ ಎಂದಾಗ ಅದು ಎಲ್ಲವುಗಳ ಒಳಗೂ ಇರುವ ಒಟ್ಟು ಮೊತ್ತದ ಚೈತನ್ಯ ಎಂದು ಅರ್ಥ. ಲೋಕದ ಒಳಗೆ ಅಲ್ಲದೆ ಲೋಕದ ಹೊರಗೂ ಈ ಚೈತನ್ಯವು ಯಾವುದೇ ಮಿತಿಗಳಿಲ್ಲದೆ ಒಂದಾಗಿ ಹರಡುತ್ತದೆ. ಹೀಗೆ ಎಲ್ಲೆಲ್ಲೂ ವ್ಯಾಪಿಸಿರುವ ಚೈತನ್ಯವೇ ಬ್ರಹ್ಮ. ಅದನ್ನು ಪರಬ್ರಹ್ಮ ಅಂತ ಕರೀತಾರೆ. ರಾಷ್ಟ್ರಕವಿ ಕುವೆಂಪು ಅವರ ಭಕ್ತಿಗೀತೆಯಲ್ಲಿ ಎಲ್ಲವೂ ಬಯಲಾಗ್ಬಿಟ್ಟಿತ್ತು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಅನ್ನೋ ಸಾಲುಗಳೇ ದೇವರೆಲ್ಲಿದ್ದಾನೆ ಅನ್ನೋದನ್ನು ಸಾರಿ ಹೇಳುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಮಸ್ಕಾರ. ಟೇಕ್ ಕೇರ್.